ಕೂಡ್ಲು ಬಳಿ ಇರ್ತಕ್ಕಂಥ ಸಿಂಗ್ ಸಂದ್ರದಲ್ಲಿ ಏನು ಈ ಮಾಲೀಕರಿದ್ದಾರೆ ಇವರೆಲ್ಲ ಬಂದು ನಮ್ಮ ಕನ್ನಡದ ಜನತೆ ಅಭಿನಯ ಉಡ್ಸ್ ಅಂತ ಹೇಳಿ ಒಬ್ಬ ಬಿಲ್ಡರ್ ಹತ್ರ, ಒಬ್ಬ ಆಂಧ್ರ ಬಿಲ್ಡರ್ ಹತ್ರ ಫ್ಲಾಟ್ ಗಳನ್ನ ತಗೊಂಡಿರ್ತಾರೆ, ದುಡ್ಡು ಕೊಟ್ಟು ತಗೊಂಡಿರ್ತಾರೆ. ಇವತ್ತು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಂದ್ ಜಾಗ ತಗೊಳೋದಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ದುಡ್ಡು ಅವ್ರ ದುಡ್ಡು ಮೇಲೆ ಇವತ್ತು 10,000 20,000 ಉಳಿಸಿ ಲೋನ್ ತಗೊಂಡು ಫ್ಲಾಟ್ ನ ತಗೊಂಡಂತ ವ್ಯಕ್ತಿಗಳು. ಇದು ಕೇವಲ ಇದೊಂದು ಫ್ಲಾಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬೆಂಗಳೂರಲ್ಲಿ ಈ ತರ ತುಂಬಾ ನಡೀತಾ ಇದೆ ಅನ್ನೋದು ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಾರರು, ನಮ್ಮ ಯುವ ಕರ್ನಾಟಕ ವೇದಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೊಂದು ಹೋರಾಟವನ್ನು ಹಮ್ಮಿಕೋತೀವಿ. ಮುಂಚಿತವಾಗಿ ಸ್ನೇಹಿತರೆ, ನೆನ್ನೆ ಏನ್ ಮಾತಾಡಿದ್ದು ಆತ ಏನೊಂದು ಭರವಸೆಯನ್ನು ಕೊಟ್ಟಿರ್ತಾನೆ, ಫ್ಲಾಟ್ ತಗೊಳ್ಳಿ 1 ವರ್ಷದವರೆಗೆ ನಿಮ್ಗೆ 1 ವರ್ಷದವರೆಗೆ ನಾವು ನಿಮ್ಗೆ ಮೇಂಟೆನೆನ್ಸ್ ಪೂರ್ತಿ ಫ್ರೀ ಆಗಿ ನಾವೇ ಕೊಡ್ತೀವಿ, ದುಡ್ಡು ಪೂರ್ತಿ ದಾಖಲೆಗಳ ಸಮೇತ ನಾನು ಮಾತಾಡ್ತಾ ಇರೋದು, ಯಾವ್ದು ಸಹ ನಾನು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ. ಎರಡನೇದು, ಜನರೇಟರ್ ಹಾಕ್ಸ್ಕೊಡ್ತೀನಿ ಅಂತ ಜನರೇಟರ್ ಹಾಕ್ಸ್ಕೊಟ್ಟಿಲ್ಲ. ಇಲ್ಲೊಂದು ಲಿಫ್ಟ್ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಕರೆಂಟ್ ಏನಾದ್ರೂ ಹೋಯ್ತು ಅಂತಂದ್ರೆ ಪಾಪ ಲಿಫ್ಟ್ 4ನೇ ಫ್ಲೋರ್ ಹೋಗ್ತಾ ಇದೆ ಅಂತಂದ್ರೆ ರಪ್ ಅಂತ ಕೆಳಗಡೆ ಬಂದು ಬೀಳ್ತದಂತೆ ಲಿಫ್ಟ್. ಅಂದ್ರೆ ಓಸಿ ತಗೊಂಡಿಲ್ವೇನೋ ಇದಕ್ಕೆ, ಅಥವಾ ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಂಡಿಲ್ವೇನೋ ಅಂತ ಒಂದು ಅನುಮಾನ ಬರ್ತಾ ಇದೆ. ಜೊತೆಗೆ ಇಲ್ಲಿರ್ತಕ್ಕಂಥ 10 ಫ್ಲಾಟ್ಗೆ 10 ಪಾರ್ಕಿಂಗ್ ಜಾಗ ಇದೆ. ಒಂದು ಪೆಂಟ್ ಹೌಸ್ ಏನಕ್ಕೆ ಕೊಡ್ತಾರೆ ಅಂತಂದ್ರೆ ಪಾಪ ಅವರು ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೋ, ಬರ್ತ್ಡೇ ಮಾಡ್ಕೊಳ್ಳೋದಕ್ಕೋ, ಜಿಮ್ಗೋ ಏನೋ, ಆ ಒಂದು ಪೆಂಟ್ ಹೌಸ್ಗೆ ತನ್ನ ಡ್ರೈವರ್ಗೆ ರೂಮಲ್ಲಿ ಬಾಡಿಗೆ ಕೊಟ್ಟಿರಿಸಿ ಇಲ್ಲಿ ಅವ್ರಿಗೆ ಜಾಗ ಏನೋ ಇಲ್ಲಿ ಇಂಥದ್ದು ಪಾರ್ಕಿಂಗ್ ಸಮಸ್ಯೆ ಆಗಿರ್ಬೋದು. CCTV ಒಂದು ಬೇಸಿಕ್ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿರಬಹುದು, ಒಂದು ನಿಯಮ ಇದೆ, ಅದು ಪೊಲೀಸ್ ಅಧಿಕಾರಿಗಳಿಗೂ ಮಾಹಿತಿ ಇದೆ. ಯಾವುದೇ ಒಂದು ಅಪಾರ್ಟ್ಮೆಂಟ್ ಏನೇ ಆಗ್ಲಿ, ಇಲ್ಲಿ ತುಂಬಾ ಜನ ಓಡಾಡಬೇಕಾದ್ರೆ CCTV ಮುಖ್ಯ. ಅದನ್ನು ಪ್ರಾಮಿಸ್ ಮಾಡಿ CCTV ಹಾಕಿಸ್ದೆ ಇದೇ ಓನರ್ಗಳು ತಮ್ಮ ಸ್ವಂತ ಖರ್ಚಿನಲ್ಲಿ CCTV ಅನ್ನು ಹಾಕ್ಸ್ಕೊತಾರೆ. ಅಂದರೆ ಫ್ಲಾಟ್ ಅಲ್ಲಿ ತಾನು ಏನು ಪ್ರಾಮಿಸ್ ಮಾಡಿದ್ರು ಕೊಡ್ಬೇಕಾದ್ರೆ ನಿಮಗೆ ಸೇಲ್ ಡೀಟೇಲ್ ಇಂಥದ್ದೇ ಕೊಡ್ತೀನಿ ಅಂತ ಹೇಳಿ ಅದ್ಯಾವುದನ್ನು ಕೊಡದೆ ದುಡ್ಡು ಈಸ್ಕೊಂಡು ಫ್ಲಾಟ್ ಇವ್ರು ಕೊಟ್ಟು ಇವ್ರನ್ನ ತಬ್ಲಿ ಮಾಡಿ ಕಳೆದ 2 ವರ್ಷದಿಂದ ಇವ್ರ ಜೊತೆ ಆಟ ಆಡ್ಸಿರೋದು ಇವ್ರನ್ನ. ಇದಾದ ಮೇಲೆ ಕಳೆದ 3 ದಿನದಿಂದ ನನ್ನ ಗಮನಕ್ಕೆ ಬಂದಾಗ ನಾನು ಖುದ್ದಾಗಿ ಮಾತಾಡಿ ಬನ್ನಿ ಬಗೆಹರಿಸೋಣ ಅಂತ ತಂದಾಗ್ಲೂ ಬರದೇ ಇದ್ದಾಗ ಇವತ್ತು ನಾವೆಲ್ಲರೂ ನೇರವಾಗಿ ಅವರ ಅಪಾರ್ಟ್ಮೆಂಟ್ಗೆ ಬಂದಿದ್ದೀವಿ. ಓನರ್ಗಳ ಸಮ್ಮುಖದಲ್ಲಿ ಈ ವಿಚಾರದಲ್ಲಿ ನಮ್ಮ ಬೆಂಬಲವಾಗಿ ನಮ್ಮ ಸ್ಥಳೀಯ ಅಂಬರೀಶ್ ಅವರು ಬಂದಿದ್ದಾರೆ. ಜೊತೆಗೆ ಈ ಅಪಾರ್ಟ್ಮೆಂಟ್ ನ ಸಂಬಂಧಪಟ್ಟಂಗೆ ನಮ್ಮ ಮಂಜು ಅವರು ಬಂದಿದ್ದಾರೆ, ನಮ್ಮ ನವೀನ್ ನರಸಿಂಹ ಅವರು, ಪ್ರತಿಯೊಬ್ಬರು ಇದ್ದಾರೆ ಈ ವಿಚಾರದಲ್ಲಿ. ನಮ್ಮ ಯುವ ಕರ್ನಾಟಕ ವೇದಿಕೆ ಪ್ರತಿಯೊಬ್ಬ ನನ್ನ ಗೆಳೆಯ ಬಂಧುಗಳು ಇವತ್ತು ಬಂದು ಈ ಹೋರಾಟದಲ್ಲಿ ಪಾಲ್ಗೊಂಡು ಅವ್ರಿಗೆ ನ್ಯಾಯ ಸಿಗಬೇಕು. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಾನು ಯಾವ ಹೋರಾಟಕ್ಕೂ ಕೈ ಇಕ್ಕಲ್ಲ. ಇಕ್ಕದ ಮೇಲೆ ಯಾವುದೇ ಕಾರಣಕ್ಕೂ ಆ ಹೋರಾಟದಲ್ಲಿ ಅವ್ರಿಗೆ ಜಯ ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಲ್ಲಿ ಒಂದು ಹೇಳ್ತೀನಿ, ನಾನು ಅವ್ರ ಆಂಧ್ರ ಇವ್ರ ಕರ್ನಾಟಕನ ಯೋಚನೆ ನಾನು ಮಾಡಿಲ್ಲ. ಅಕಸ್ಮಾತ್ ನ್ಯಾಯ ಅವ್ರ ಪರವಾಗಿ ಇತ್ತು ಅಂತಂದ್ರೆ ನಾನು ಅವ್ರಿಗೆ ಅನ್ಯಾಯ ಬಯಸುವಂತ ವ್ಯಕ್ತಿತ್ವ ನಂದಲ್ಲ. ಇವ್ರದ್ದು ಅನ್ಯಾಯ ಇದ್ರ ಪಾಪ ಇವ್ರಿಗೆ ನ್ಯಾಯ ಕೊಡ್ಸೋಣ, ಅವ್ರದ್ದಾಗಿದ್ರೆ ಅವ್ರಿಗೆ ಕೊಡ್ಸೋಣ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು. ಈ ಎಲ್ಲಾ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಕಳೆದ 3 ದಿನ ನಿನ್ನೆ ಲೈವ್ ವಿಡಿಯೋ ಮುಖಾಂತರ ಇಲ್ಲಿ ಒಂದು ಹೋರಾಟವನ್ನ ಮಾಡ್ಲೇಬೇಕು ಅಂತ ಹೇಳಿ ಹಮ್ಮಿಕೊಂಡು ಇಲ್ಲಿಗೆ ಬಂದಾಗ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಹಕರಿಸಿ, ಇಲ್ಲ ದಯವಿಟ್ಟು ಈ ಹೋರಾಟವನ್ನ ಮಾಡಬೇಡಿ, ನಿಮ್ಮ ವಿಷಯ ನಮ್ಮ ಗಮನಕ್ಕೆ ಬಂದಿದೆ, ನಮಗೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದಷ್ಟು ವಿಷಯಾಂತರಗಳಾಗಿರ್ತಕ್ಕಂಥದ್ದು, ದಯವಿಟ್ಟು ಅದಕ್ಕೆ ತಾವು ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೊಳ್ಳದೆ ನಿಮ್ಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಾವು ಒಪ್ಪಿ ಇವರ ಸಮ್ಮುಖದಲ್ಲಿ ಬಿಲ್ಡರ್ಗಳ ಪರವಾಗಿ ದೇವೇಂದ್ರ ಅಂತಕ್ಕಂಥವ್ರು ಇವತ್ತು ಇಲ್ಲಿ ಬಂದಿದ್ದಾರೆ. ಇವತ್ತು ಏನು ಅಪಾರ್ಟ್ಮೆಂಟ್ ನಿವಾಸಿಗಳು ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಏನ್ ಮನವಿ ಅಂತಂದ್ರೆ, ಸರ್ ದಯವಿಟ್ಟು ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ, ಎಲ್ರಿಗೂ ಗೊತ್ತಾಗ್ಬೇಕು. ಅದು ಏನವರು ಒಪ್ಕೊಂಡಿದ್ರಂತ, ಪೆಂಟ್ ಹೌಸ್ ಅನ್ನ ಖಾಲಿ ಮಾಡಿಸಿ ಜಿಮ್ ಮತ್ತೆ ಪಾರ್ಟಿ ಹಾಲ್ ಮಾಡ್ತಕ್ಕಂಥದ್ದು, ಮೇಲ್ಗಡೆ ಅವ್ರು ಯಾರೋ ಅವ್ರ ಡ್ರೈವರ್ ಇಟ್ಟಿರ್ತಕ್ಕಂಥದ್ದು, ಮತ್ತೆ BWSSB ಕನೆಕ್ಷನ್ ಕೊಟ್ಟಿಲ್ಲ. ನಿಜ ಅಲ್ವಾ? BWSSB 6 ಲಕ್ಷ ರೂಪಾಯಿ BWSSB ಕನೆಕ್ಷನ್ ಕೊಡದೇ ವಾಸಕ್ಕೆ ಯೋಗ್ಯ ಅಂತ ಅಧಿಕಾರಿಗಳು ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟರು? ಫಸ್ಟ್ ಅವ್ರ ಡೀಟೇಲ್ ತಗೊಳ್ಳಿ, ಚೇತನ್ ಡೀಟೇಲ್ ತಗೊಳ್ಳಿ, ನಾಳೆ ಬೆಳಿಗ್ಗೆ ಅವ್ರ ಆಫೀಸ್ ಹತ್ರ ಹೋಗೋಣ. ಫಸ್ಟ್ ಎರಡನೇದು ಅದನ್ನ ಸರಿಪಡಿಸಬೇಕು. ಮತ್ತೆ ಟೆರೆಸ್ ಮೇಲೆ ಹವಾಮಾನ ನಿರೋಧಕ ವೆದರ್ ಪ್ರೂಫ್ ಟೈಲ್ಸ್ ಅಳವಡಿಕೆ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಭರವಸೆ ಕೊಟ್ಟಿದ್ರು, ಇನ್ನೂ ಮಾಡಿಲ್ಲ, ಅದನ್ನ ಮಾಡಿಸ್ಕೊಡ್ಬೇಕು. ಮತ್ತೆ 1 ವರ್ಷದ ನಿರ್ವಹಣೆ, ಅಂದ್ರೆ
ಮೇಂಟೆನೆನ್ಸ್ ಚಾರ್ಜ್ ನಾನೇ ಭರಿಸ್ತೀನಿ ನೀವು ಫ್ಲಾಟ್ ತಗೊಂಡ್ರೆ ಅಂತ ಹೇಳಿ ಅವತ್ತಿನ ದಿನ ಭರವಸೆ ಕೊಟ್ಟಿರ್ತಾರೆ. ಆ ಭರವಸೆ ಪ್ರಕಾರ 1 ವರ್ಷದ ನಿರ್ವಹಣೆಯನ್ನ ಅವರು ಮಾಡಿಲ್ಲ. ಇದಕ್ಕೆ ಅವರೇ ಉತ್ತರವನ್ನು ಕೊಡಬೇಕು. ಜೊತೆಗೆ ಟ್ರಾನ್ಸ್ಫಾರ್ಮರ್ ಶಿಫ್ಟಿಂಗ್ ಏನ್ ಮಾಡಿದ್ದಾರೆ ಅದಕ್ಕೆ ಪಾಪ ಇವರೇ ದುಡ್ಡು ಹಾಕೊಂಡು ಶಿಫ್ಟಿಂಗ್ ಮಾಡ್ಕೊಂಡಿದ್ದಾರೆ. ಆ ಶಿಫ್ಟಿಂಗ್ ಏನಿದೆ ಎಲ್ಲಾ ಬಿಲ್ಗಳು ಯಾವ್ದು ಸಹ ಬಾಯಿ ಮಾತಲ್ಲಿ ಅಷ್ಟು ಖರ್ಚು ಮಾಡಿದೀವಿ ಇಷ್ಟು ಖರ್ಚು ಮಾಡಿದೀವಿ ಅಂತ ಹೇಳ್ತಾ ಇಲ್ಲ. ಅವರು ಅಲ್ಲಿ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಅವ್ರು ಕೊಡ್ತಾರೆ. ಬೋರ್ವೆಲ್ ಪಾಪ ಸರಿಯಾದ ಬೋರ್ವೆಲ್ ದುರಸ್ತಿ ಕಾಣದೆ ನೀರು ಸರಿಯಾಗಿ ಸಿಗದೆ ಅವ್ರಿಗೂ ಸಮಸ್ಯೆ ಆಗಿರ್ತಕ್ಕಂಥದ್ದು. ಆದರ್ಶ ಕಾಂಪೌಂಡ್ ವಾಲು ಒಂದಷ್ಟು ಡ್ಯಾಮೇಜ್ ಗಳಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ದಯವಿಟ್ಟು ಬಿದ್ದು ಹೋಗಿರುವಂತಂತಾನೆ ಬರ್ತಾ ಇದೆ. ದಯವಿಟ್ಟು ಅದನ್ನ ಸೆಕ್ಯೂರಿಟಿ ಸ್ಯಾಲರಿ ಸೆಕ್ಯೂರಿಟಿ ಕೊಠಡಿ ನಿರ್ಮಾಣ ಪಾಪ ಸೆಕ್ಯೂರಿಟಿ ಅವರಿಗೆ ಸೆಕ್ಯೂರಿಟಿ ಕೊಠಡಿಯನ್ನ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಸಹ ಮಾಡ್ಕೊಡದೆ ತೊಂದರೆ ಮಾಡಿರ್ತಕ್ಕಂಥದ್ದು. ಮತ್ತೆ ಇದಕ್ಕೆಲ್ಲ ಸಹ ಇಷ್ಟೇನು ಹೇಳಿದೆ ಇದನ್ನೆಲ್ಲವನ್ನ ಆತ ಭರವಸೆ ಕೊಟ್ಟು ಮಾಡ್ಕೊಳ್ದೆ ಇರೋದ್ರಿಂದ ಏನು ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಿವಾಸಿಯಾಗಿರ್ತಕ್ಕಂಥ ಇವರು ತಮ್ಮ ಸ್ವಂತ ಖರ್ಚಿನಲ್ಲಿ ಭರಿಸಿ ಈ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಏನು ಖರ್ಚಾಗಿದೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ, PWD ಇಂದ ಒಬ್ಬ ಗೌರ್ಮೆಂಟ್ ಇಂಜಿನಿಯರ್ನೇ ಕರ್ಸಿ, ನೀವೇ ಕರ್ಸಿ, ಇಲ್ಲ ನಾವಿಬ್ರು ಸೇರಿ ನೀವೊಬ್ರು ಇಂಜಿನಿಯರ್ ಕರ್ಸಿ ನಾವೊಬ್ರು ಇಂಜಿನಿಯರ್ನ ಕರ್ಸ್ತೀವಿ, ಇಬ್ರು ಕೂತ್ಕೊಂಡು ಲೆಕ್ಕ ಹಾಕ್ಲಿ. ಇವ್ರು 30 ಲಕ್ಷ 50 ಲಕ್ಷ ಅನ್ನೋದು ಖರ್ಚಾಗಿರೋದು, ಅವ್ರಿಗೆ ಇನ್ನೊಂದು ಆಗಿರೋದು ಬೇಡ. ನಿಮ್ ಕಡೆಯಿಂದ ಒಬ್ಬರನ್ನ ಕರ್ಸಿ, ನಮ್ ಕಡೆಯಿಂದ ಒಬ್ಬರನ್ನ ಕರ್ಸಿ, ತಾಳ್ಮೆ ಆ ಕಡೆ ಎಲ್ಲ ಎಷ್ಟಾಗುತ್ತೆ ಅಂತ ತಾಳ್ಮೆ ಹಾಕಿ ಯಾವ್ದು ಸರಿ ಲೆಕ್ಕ ಬರ್ತದೆ ಅದನ್ನ ನೀವು ಸ್ಪಂದಿಸಿ. ಕರೆಕ್ಟ್ ಅಲ್ಲ ಸರ್? ಸೊ ಇದನ್ನ ಮಾಡಿ ಜೊತೆಗೆ ಬಂದು ಅರ್ಹತೆ ಇದಲ್ಲದೆ ನಮ್ಮ ಕಟ್ಟಡದ ಪೆಂಟ್ ಹೌಸ್ ನಲ್ಲಿ ಯಾವುದೇ ಅಧಿಕೃತ ಅನುಮತಿ ಇಲ್ಲದೆ ಯಾರ್ಯಾರೋ ಬಂದು ಅಲ್ಲಿ ಈಗ ಇರ್ತಕ್ಕಂಥದ್ದನ್ನ ದಯವಿಟ್ಟು ರೆಕಾರ್ಡ್ ಮಾಡಿಸ್ಬೇಕು. ಮತ್ತೆ ಅಪೂರ್ಣ ಕಟ್ಟಡ ಕಾಮಗಾರಿಗಳು ಏನೇನಿದೆ ಆಲ್ಮೋಸ್ಟ್ ಎಲ್ಲ ಅಷ್ಟೇ, ಇದೆಲ್ಲವನ್ನ ಸರಿಪಡಿಸಿ ದಯವಿಟ್ಟು ನಾನು ಈ ಮೂಲಕ ಈ ವಿಡಿಯೋ ಬಿಲ್ಡರ್ ತಲುಪಬಹುದು. ನೋಡಿ ಇವರೆಲ್ಲ ಪಾಪ ನಿಮ್ಮನ್ನ ನಂಬಿ ಬಂದು ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ದುಡ್ಡು ಕೊಟ್ಟಿರೋದ್ರಿಂದ ಜೊತೆಗೆ ನೋಡಿ ಇಲ್ಲಿ ಪೆನ್ನಲ್ಲಿ ಬೇರೆ ತಿದ್ದಿದ್ದಾರೆ. ಇಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ಅವರಿಗೆ 199 201 ಸ್ಕ್ವೇರ್ ಫೀಟ್ ಎಲ್ಲ ನೋಡಿ ಎಲ್ಲ ಕೊಟ್ಟಿದ್ದಾರೆ. ಕೆಳಗಡೆ ನೋಡಿ ದೇವೇಂದ್ರಣ್ಣ, ಕೆಳಗಡೆ ನೋಡಿ ಏನ್ ಮಾಡಿದ್ದಾರೆ, ಪೆನ್ನಲ್ಲಿ ತಿದ್ದುಬಿಟ್ಟು ಇದನ್ನು ಅವರು ಕೊಟ್ಟಿದೀವಿ ಅಂತ ಸುಳ್ಳು. ಇದೆಲ್ಲ ತಪ್ಪಾಗುತ್ತೆ. ಫೋರ್ಜರಿ ಮಾಡಿ ಇವೆಲ್ಲ ಸರಿಪಡಿಸ್ಬೇಕು. ಆಗಿದೆ ತಪ್ಪುಗಳು ಆಗೋಗಿದೆ, ಅದನ್ನ ಸರಿಪಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಇಷ್ಟು ಸಮಸ್ಯೆನ ಬಗೆಹರಿಸ್ಕೋಬೇಕು. ಇಲ್ಲಿ ನಾವು ಸಾವಿರಾರು ಜನನು ಸೇರ್ಬೋದಿತ್ತು, ಆದ್ರೆ ನಮ್ಗೆ ಜನಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಬಗೆಹರಿಯೋದು ಮೊದಲ ಆದ್ಯತೆ. ನಮ್ಗೆ ಇಲ್ಲಿ ಸಮಸ್ಯೆ ಬಗೆಹರಿಬೇಕು. ನಿವಾಸಿಗಳ ಒಬ್ಬರೇ ಇರ್ಲಿ ಇಬ್ಬರೇ ಇರ್ಲಿ, ಸಂವಿಧಾನಾತ್ಮಕವಾಗಿ ನಾವು ಯಾವುದನ್ನು ಸಹ ಉಲ್ಲಂಘನೆಯನ್ನ ಮಾಡಿಲ್ಲ. ಪ್ರತಿಯೊಂದು ಜನಕ್ಕೆ ಆತ ಬಂದು ನಂಬಿಕೆ ದ್ರೋಹ ಮೋಸವನ್ನ ಮಾಡಿರ್ತಕ್ಕಂಥದ್ದು. ತನ್ನ ತಪ್ಪಿಗೆ ಅರಿವು ಮಾಡಿಕೊಂಡು ಬಂದು ಇವರ ಸಮಸ್ಯೆನ ಬಗೆಹರಿಸಿಕೊಟ್ರೆ ಖಂಡಿತವಾಗ್ಲೂ ನಾವು ಈ ವಿಚಾರವನ್ನ ಇಲ್ಲಿಗೆ ಕೈ ಬಿಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಇದು ಕೇವಲ ಈ ಅಪಾರ್ಟ್ಮೆಂಟ್ ಕೇಸ್ ಅಲ್ಲ, ಬೆಂಗಳೂರಿನ ಹಲವಾರು ಬಡಾವಣೆಗಳಲ್ಲಿ ಇವತ್ತು ಈ ರೀತಿಯ ನಿನ್ನೆ ನಾನು ಲೈವ್ ಮಾಡಿದ ಮೇಲೆ 10 ರಿಂದ 12 ಜನ ನನಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡಿ ತಮ್ಮ ತಮ್ಮ ಅಪಾರ್ಟ್ಮೆಂಟ್ ಗಳಲ್ಲಿ ಆಗ್ತಾ ಇರ್ತಕ್ಕಂಥ ದೂರುಗಳನ್ನ ತಂದ್ಕೊಟ್ಟಿದ್ದಾರೆ. ನಾವಿಲ್ಲಿ ಸಾಮಾನ್ಯರು ನೋಡಿ, ಈಗ ದೊಡ್ಡ ದೊಡ್ಡ ಬಿಲ್ಡರ್ಗಳು ಕೊಟ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾರೆ. ಪಾಪ ಅವ್ರು ಒಬ್ಬರೇ ಎಲ್ಲೋ ಫೈಟ್ ಮಾಡ್ತಾರೆ. ಈಗ ಇವ್ರು ಹೆಣ್ಮಗಳು ಇವಳು ಎಲ್ಲಿ ಫೈಟ್ ಮಾಡ್ತಾರೆ, ಯಾರ ಜೊತೆ ಫೈಟ್ ಮಾಡ್ತಾರೆ? ಕಡೆಗೆ ವಿಧಿ ಇಲ್ಲದ ಸಂಘ ಸಂಸ್ಥೆಗಳ ನೆರವನ್ನ ಕೇಳ್ಕೊಂಡು ಬಂದಿದ್ದಾರೆ. ನಾವು ನ್ಯಾಯವಾಗಿ ಅವರಿಗೆ ನ್ಯಾಯ ಕೊಡಿಸ್ಲಿ ಅಂತ ಹೇಳಿ ನಾವು ಬಂದಿದ್ದೀವಿ. ಇಷ್ಟನ್ನ ಮಾಡ್ಬೇಕು ಅಂತ ಹೇಳಿ ನಮ್ಮ ಬಿಲ್ಡರ್ಗಳ ಪರವಾಗಿ ದೇವೇಂದ್ರ ಅವರು ಬಂದಿದ್ದಾರೆ. ಪ್ರಸನ್ನ ಅವರು ಏನಾದ್ರು ಮಾತಾಡ್ತೀವಿ ಸರ್, ಇಂಗ್ಲಿಷ್ ನೀವು ಮಾತಾಡಿ. ನೀವು ಅವ್ರ ಪರವಾಗಿ ಬಂದಿರೋದಲ್ಲ, ನೀವು ಮಾತಾಡಿ. ನರೇಂದ್ರ ರೆಡ್ಡಿ ಅವರಾದರೆ ಈ ಮಾಲೀಕರು ಏನ್ ಹೇಳ್ತಾರೆ, ನನಗೆ ಈ ಶುದ್ಧ ಕ್ರಯ ಪತ್ರ ಸೇಲ್ ಡೀಡ್ ಏನಿದೆ ಅದರಲ್ಲಿ ಏನೇನಿದೆ ಒಂದು ಚಾಚು ತಪ್ಪದೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಶುದ್ಧ ಕ್ರಯ ಪತ್ರ ಇನ್ನ 3 ದಿವಸ ಒಳಗಡೆ ಬರ್ತಾರೆ ಸರ್. ಈಗ ಒಂದ್ ನಿಮಿಷ ಕೇಳಿ, ಏನು ನಿಮ್ ಪ್ರಶ್ನೆ ಒಬ್ರು ಮಾತಾಡಿ ದಯವಿಟ್ಟು. ಒಂದ್ ನಿಮಿಷ ಪೂರ್ತಿ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ ಅವ್ರು ಏನ್ ಹೇಳ್ತಾ ಇದ್ದಾರೆ. ದೇವೇಂದ್ರ ಅವರೇ, ಸೇಲ್ ಡೀಡ್ ಅವ್ರು ಹೇಳಿರೋದು ನನಗೆ, ನಾನು ಒಂದು ವರ್ಡ್ ಸುಳ್ಳು ಹೇಳಿದೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೇಲ್ ಡೀಡ್ ಅಲ್ಲಿ ಏನಿದೆ ಪ್ರತಿಯೊಂದು ನಾನು ಮಾಡ್ಕೊಡ್ತೀನಿ. ಸೇಲ್ ಡೀಡ್ ಅಲ್ಲ ಸರ್, ಸೇಲ್
ಬ್ರೌಚರ್ ಯಾವತ್ತು ನಾವು ಬಿಳದೆಲ್ಲಿಗೆ ಯಾವತ್ತ ನಾವು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ತಗೋಬೇಕು ಅಂತ ಯಾವತ್ತು ತೀರ್ಮಾನ ಮಾಡಿದ್ರೆ ಬ್ರೌಚರ್ ಕೊಡ್ತಾರೆ. ನಾವು ಫಿಲ್ಮ್ಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀವಿ, ಹೊರಗಡೆ ಪೋಸ್ಟರ್ ನೋಡ್ಬಿಟ್ಟು ಹೋಗ್ತೀವಿ. ಸೇಮ್ ವೇ ನಾವು ಅಪಾರ್ಟ್ಮೆಂಟ್ ತಗೋಬೇಕು ಅಂದ್ರೆ ಏನೇನ್ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಅಂತ ಓದ್ತೀವಿ. ಸೂಪರ್ ಅಪ್ಪ, ಈ ತರದೆಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅವರೇ ಮಾಡ್ಸಿರೋ ಬ್ರೌಚರ್, ದೇವೇಂದ್ರಣ್ಣ ಅವರೇ ಮಾಡಿಸಿ ಅವರೇ ಕೊಟ್ಟಿರ್ತಕ್ಕಂಥ ಬ್ರೌಚರ್ ನ ನಂಬಿ ದುಡ್ಡು ಕೊಟ್ಟು ಬಂದ ಮೇಲೆ ಏನು ಭರವಸೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಒಂದನ್ನು ಮಾಡ್ಕೊಡ್ಲಿಲ್ಲ ಅಂತಂದಾಗ ಅದು ಗ್ರಾಹಕರಿಗೆ ಮಾಡಿದಂತ ದ್ರೋಹ, ಮೋಸ. ಅದಾಗಬಾರದು. ಇನ್ನೊಂದು ಅದರಲ್ಲಿ ಬ್ರೋಚರ್ ಅಲ್ಲಿ ಕೆಲವರಲ್ಲಿ ಏನಿರುತ್ತೆ, ಸೇಲ್ಡಿಟಲ್ಲಿ ಕೆಲವು ಪಾರ್ಕಿಂಗ್ ಇರುತ್ತೆ, ಕೆಲವರು ನಾನು ಪಾರ್ಕಿಂಗ್ ಕೊಡಕ್ಕಾಗೋದಿಲ್ಲ, ನನ್ನ ಹತ್ರ ಕಾರ್ ಇಲ್ಲ, ನಾನು ಬರೀ ಫ್ಲಾಟ್ ತಗೊಂತೀನಿ ಅಂತ ಹೇಳಿರ್ತಾರೆ. ಸೇಲ್ಡಿಟಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗಿಲ್ಲ. ಈಗ ನಿಮ್ಮ ಸೇಲ್ ಅಗ್ರಿಮೆಂಟ್ ಅಲ್ಲಾಗ್ಲಿ ನಿಮ್ ಸೇಲ್ಡಿಟಲ್ ಆಗ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಖಚಿತಪಡಿಸ್ಕೊಂಡೇ ಮಾತಾಡ್ತಾರೆ. ಯಾರು ಇಲ್ಲಿ ನೋಡಿ, ನಾನು ಇನ್ನೊಂದ್ಸತಿ ಮನವಿ ಮಾಡ್ಕೊತಾ ಇದ್ದೀನಿ, ಇಲ್ಲಿ ಯಾರು ಬೇರೆ ಯಾರು ದೂರದಲ್ಲಿ ಇಲ್ಲ, ಓನರ್ಗಳೆಲ್ಲ ಇಲ್ಲೇ ಇರೋದ್ರಿಂದ ನಮಗೆ ಯಾವ ಗೊಂದಲಕ್ಕೂ ಆಸ್ಪದ ಇಲ್ಲ. ಸರ್, ಏನು ಭರವಸೆಯನ್ನ ಸೇಲ್ಡಿಟ್ಟಲ್ಲಿ ಮತ್ತೆ ಅವರ ಒಂದು ಬ್ರೌಚರ್ ಕೊಟ್ಟಿದ್ದಾರೆ, ಅದನ್ನ ಹೊರತುಪಡಿಸಿ ಪಾಪ ಇನ್ನೇನೂ ಬರ್ದಿಲ್ಲ ಅವರು. ನಮ್ಗೇನೋ ಇಂದ್ರನ್ ತಗೋ ಬನ್ನಿ, ಚಂದ್ರನ್ ತಂದ್ ಕೊಡಿ. ಸರ್ ಈಗ ಒಂದ್ ನಿಮಿಷ ಕೇಳಿ ಸರ್, ಈಗ ನಿಮ್ಗೆ ಮನವಿ ಪತ್ರ ಪರವಾಗಿ ಬಂದಿದ್ರೆ ನಾವು ಕೊಡ್ತಾ ಇದೀವಿ. ಯಾವತ್ತು ಅವರು ಇಲ್ಲಿ ಇದೇ ಜಾಗದಲ್ಲಿ ಮೀಟಿಂಗ್ ಆಗೋದು, ಬೇರೆ ಎಲ್ಲೂ ಆಗೋದಿಲ್ಲ ಸರ್. ದಯವಿಟ್ಟು ಇದೇ ಜಾಗದಲ್ಲಿ ಯಾವತ್ತು ಎಷ್ಟು ಗಂಟೆಗೆ ಅಂತ ಹೇಳ್ಬಿಡಿ. ಅವತ್ತೊಂದ್ ದಿನ ಸೀರಿಯಸ್ ಯಾರು ಶನಿವಾರ ಬರ್ತಾರೆ. ಕಳೆದ 2 ವರ್ಷದಿಂದ 7ರಿಂದ 8 ಬಾರಿ ಬರ್ತೀನಿ ಅಂತ ಹೇಳಿ ಪಾಪ ಈ ಓನರ್ಗಳಿಗೆ ನಾಯ್ಪಾಡ್ ಮಡಗಿದ್ದಾರೆ. ನನಗೇನೋ ಬಹಳ ದೊಡ್ಡ ಇನ್ಫ್ಲೂಯೆನ್ಸ್ ಇದೆ, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು. ನ್ಯಾಯ ಅಂತ ಬಂದಾಗ ಇದರಲ್ಲಿ ಯಾರ್ದು ನಡೆಯಲ್ಲ, ನ್ಯಾಯವೇ ನಡೆಯೋದು. ಒಂದ್ ನಿಮಿಷ ಕೇಳಿ ಸರ್, ಮಧ್ಯಾಹ್ನ 3 ಗಂಟೆಗೆ ಬಂದಿಲ್ಲ ಅಂದ್ರೆ ಹೇಳ್ಬಿಡಿ ಸರ್. ಅದನ್ನು ಅವರು ಎಲ್ಲಿಂದ ನೋಡಿ ಸರ್, ನೀವು ಬರ್ಬೇಕಾದ್ರೆ ದಯವಿಟ್ಟು ನೀವು ಖಚಿತಪಡಿಸ್ಕೊಂಡು ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಅವ್ರ ಪರವಾಗಿ ಇಲ್ಲಿ ಬಂದಿರೋದು, ನಿಮ್ಮನ್ನ ನಾವು ಕರೆದಿಲ್ಲ. ನೀವು ಇಲ್ಲ ಸರ್, ನಾನ್ ಜವಾಬ್ದಾರಿ ತಗೊಂಡು ಅಷ್ಟು ಬಿಡ್ರು ಸಂಬಂಧ ಸರ್. ಒಂದ್ ನಿಮಿಷ ಹುಷಾರಿಲ್ಲ, ಅವ್ರ ಅತ್ತೆಗೆ ಮಾಧುರೆಡ್ಡಿಗೆ, ಇವರು ಹೈದರಾಬಾದ್ ಇದ್ದಾರೆ. ಕರೆಕ್ಟ್, ಅವರಿಗೂ ಹುಷಾರಿಲ್ಲ ಅಂತ ಪರವಾಗಿ ಬಂದ್ಮೇಲೆ ನೀವು ನಿಖರವಾಗಿ ಸರ್ ಹಿಂಗ್ ಹೋಗ್ತಾ ಇದ್ದೀನಿ ನಾನು, ಶುಕ್ರವಾರ ಎಷ್ಟು ಗಂಟೆಗೆ? ಶನಿವಾರ 3 ಗಂಟೆಗೆ. ಇನ್ನು ಬೇಕಾದ್ರೆ ಒಂದು 1 ಅವರ್ ಟೈಮ್ ಕೊಟ್ರೆ 1 ಅವರ್ ಟೈಮ್ ಕೊಡಕ್ಕೆಲ್ಲ ಸರ್. ಇಲ್ಲಿ ಬಂದಿರೋದು ನಾವು ಫೋನ್ ಮಾಡಿ ಹೇಳ್ತೀನಿ. ಇಲ್ಲಿ ಟೈಮ್ ಕೊಡಕ್ ನಾವು ಬಂದಿಲ್ಲ. ಇಲ್ಲಿ ಕೇಳಿಸ್ಕೊಳ್ಳಿ, ಶನಿವಾರ 3 ಗಂಟೆ ನಾನು ಕರ್ಸ್ತೀನಿ ಬಿಡಿ ಸರ್. ಆಯ್ತಾ, ಕರ್ಸ್ತೀನಿ. ಶನಿವಾರ 3 ಗಂಟೆಗೆ ಕರ್ಸ್ತೀನಿ. ಹೌದು, ಶನಿವಾರ 3 ಗಂಟೆಗೆ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇವರ ಹೇಳಿಕೆ ಪ್ರಕಾರ ಸ್ನೇಹಿತರೆ ಏನು ಒಂದು ಮನವಿ ಪತ್ರ ಇದೆ, ದಯವಿಟ್ಟು ನೀವು ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲ ಇದೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಕೊಡಿ. ಮನವಿ ಪತ್ರ ಕೊಡಿ, ನೀವೇನು ಬರ್ಕೊಂಡಿದ್ರು ಯಾರಾದ್ರೂ ಒಂದು ಇಬ್ರು ತಗೊಳ್ಳಿ. ಬನ್ನಿ ಅಮ್ಮ, ಬಾಮ್ಮ, ಬನ್ನಿ ಅಮ್ಮ. ಇದು ಯಾವ್ದು? ನಮ್ಗೇನು ಗೋಲ್ಡ್ ಕಂಪನಿ ಇಲ್ಲಿ ಏನೋ ಕಟ್ಕೊಡಿ, ಅದ್ ಯಾವ್ದೋ ಇನ್ನೊಂದು ಬೇರೆ ಏನೋ ಕೇಳ್ತಾರೆ. ಪಾಪ ಅವರು ಇಲ್ಲಿ ಬದುಕೋದಕ್ಕೆ ಏನ್ ಬೇಕೋ ಅದನ್ನ ಬರ್ದು ಕೊಡ್ತಾರೆ. ಇಟ್ಕೊಳ್ಳಿ ಸರ್ ಅದನ್ನ. ಧನ್ಯವಾದ. ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಓನರ್ಗಳು ಹಾಗೂ ಫ್ಲಾಟ್ ಓನರ್ಗಳು ಜೊತೆಗೆ ದೇವೇಂದ್ರರು, ಅಂಬೇಡ್ಕರ್ ತಾವು ಇರಬೇಕು ಅವತ್ತು, ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅವತ್ತಿರಬೇಕು. ಇದೇ ಜಾಗದಲ್ಲಿ ತೀರ್ಮಾನ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ, ಏನ್ ನಿಮ್ಮ ಅಭಿಪ್ರಾಯ ಇದೆ? ನೀವು ಒಪ್ಕೊಂಡಿದ್ದಾರೆ,
ಪರವಾಗಿಲ್ಲ ಇರ್ಲಿ, ಅವರ ಒಂದಷ್ಟು ಹೆಲ್ತ್ ಕಂಡೀಷನ್ ಏನು ಸಮಸ್ಯೆ ಇರೋದ್ರಿಂದ ಒಬ್ಬ ಹ್ಯುಮ್ಯಾನಿಟಿ ಆಂಗಲ್ ಇಂದ ಅದಕ್ಕೂ ನಾವು ಸಪೋರ್ಟ್ ಮಾಡಿ. ಇಷ್ಟೇ ಆಗೋಗಿದೆ ಅಂತ ಎಲ್ಲವೂ ಸಹ ದಾಖಲಾಗ್ತಾ ಇದೆ, ಯಾವುದು ಸಹ ಏನು ನಾವು ಸುಳ್ಳು ಹೇಳ್ತಾ ಇಲ್ಲ. ಹಾಗಾಗಿ ಶನಿವಾರ 3 ಗಂಟೆಗೆ ಇಲ್ಲಿ ನಮ್ಮ ಸಭೆ. ನಾವು ಅವ್ರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್, ಈಗ ಹೇಳ್ಬಿಡ್ತಾ ಇದೀವಿ. ನಾವಂತೂ ಇಲ್ಲಿ ಬಂದು ಕೂತ್ಕೊತೀವಿ, ಇಲ್ಲೇ ಬಂದು 3 ಗಂಟೆಗೆ ಇರ್ತೀವಿ. ಪೊಲೀಸ್ ಅವರೇ ನಿಮ್ಮ ಸಮ್ಮುಖದಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾ ಇದೀವಿ, ದಯವಿಟ್ಟು ಗಮನದಲ್ಲಿ. ವೆಂಕಟೇಶ್ ಅವರು ಸರ್, ತಮ್ಮ ಹೆಸರು ಗೊತ್ತಾಗಲಿಲ್ಲ, ರಮೇಶ್ ಅವರೇ ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಟ್ಯಾಪ್ ಸ್ವಿಚಸ್ ಮತ್ತೆ ಟೈಲ್ಸ್ ಡ್ರಿಲ್ ಮಾಡಿದ್ರೆ ಎಲ್ಲ ಟೈಲ್ಸ್ ಬಿದೋಗ್ತಾ ಇದೆ. ಅದು 10 ಮನೆಗೂ ಪೆಂಟ್ ಹೌಸ್ ಅಲ್ಲಿ ಹಾಕೊಂಡಿದ್ದಾರೆ. ಅಮೌಂಟ್ ಲೋಕಲ್ ಎಲ್ಲ ಹಾಕ್ಬಿಟ್ಟು ಪೆಂಟ್ ಹೌಸ್ ಅಲ್ಲಿ ಕಟ್ಕೊಂಡಿದ್ದಾರೆ. ಅವ್ರ ಮನೆನೇ ಬೇರೆ ತರ ಇದೆ, ನಮ್ಮ 10 ಮನೆನೇ ಬೇರೆ ತರ ಇದೆ. ನಮಗೆಲ್ಲ ತೋರಿಸಿದ್ರು ಕೊಡ್ತೀನಿ ಅಂತ, ಬಟ್ ನಮಗೆಲ್ಲ ಲೋಕಲ್ ಹಾಕಿ ಪೆಂಡೋಸ್ ಅಲ್ಲಿ ಎಲ್ಲ ಎಲ್ಲರಿಗೂ ಲೋಕಲ್ ಹಾಕಿ ಸ್ವಿಚ್ ಬೋರ್ಡ್ ಇಂದ ಟ್ಯಾಪ್ಗಳಿಂದ ಹಿಡಿದು ಸರ್ ಎಲ್ಲ ನಾವು ಚೇಂಜ್ ಅಲ್ಲಿಂದ ಚೆಕ್ ಮಾಡಿ ಸರ್, ನೀವು ಗೊತ್ತಾಗುತ್ತೆ. ನೀವೆಲ್ಲ ಬಿಡಮ್ಮ, ನಿಮಗೂ ಇದಕ್ಕೂ ಸಂಬಂಧ ಇಲ್ಲಮ್ಮ, ನೀವು ನಡೀರಿ. ಸಂಬಂಧ ಇಲ್ಲ, ಇದು ಓನರ್ಗಳ ಸಮಸ್ಯೆ ಇದೆ. ಪೆಂಟ್ ಹೌಸ್ ಆಮೇಲೆ ಮಾತಾಡ. ಇನ್ನೇನಾದ್ರೂ ಇದೆಯಾ ಸರ್? ಅಷ್ಟೇ ಅಲ್ವಾ ಸರ್? ಸರ್ ಕನ್ಫರ್ಮ್ ಅಲ್ಲ? ಶನಿವಾರ 3 ಗಂಟೆಗೆ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ, ಜೊತೆಗೆ ಇರ್ತಕ್ಕಂಥ ಮುಖ್ಯಸ್ಥರ ಪರವಾಗಿ 3 ಗಂಟೆಗೆ ಪಾಪ ಅವ್ರಿಗೆ ನ್ಯಾಯ ಸಿಗಬೇಕು ಸರ್. ಸಿಗೋವರೆಗೂ ನಾವು ಬಿಡೋದಿಲ್ಲ ಸರ್. ಜೊತೆಗೆ ಈಗಲೂ ಪ್ರಾಮಿಸ್ ಮಾಡ್ತಾ ಇದೀವಿ, ಅಂತಿಮವಾಗಿ ನಿಮಗೆ ಇಲ್ಲಿ ನೀವು ಅನ್ಕೊಂಡಿದ್ ಏನ್ ಪಾಪ ನೀವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀರಾ, ಅದೆಲ್ಲದಕ್ಕೂ ಲೀಗಲ್ ಆಗಿ ನಿಮಗೆ ದೊರಕಿಸ್ಕೊಡುವಂತ ಕೆಲಸ. ಅವ್ರ ಮನೆ ಸೈಟ್ ಅವ್ರ ಮನೆ ಕೇಳ್ತಾ ಇಲ್ಲ ಸರ್, ನಾವು ಫೆಸಿಲಿಟೀಸ್ ಕೇಳ್ತಾ ಇದೀವಿ ಸರ್. ಅಲ್ಲ, ನಿಮ್ಗೆ ಏನ್ ಭರವಸೆ ಕೊಟ್ಟಿದ್ರು ಅದನ್ನು ಕೊಡಬೇಕು. ಇದನ್ನ ಶನಿವಾರ 3 ಗಂಟೆಗೆ ಓನರ್ಗಳ ಸಮೇತ ತೀರ್ಮಾನ. ಪೊಲೀಸ್ ಓನರ್ ಬಂದಿಲ್ಲ ಅಂದ್ರೆ ಎಷ್ಟು ಆಕ್ಷನ್ ನೀವೇನಾದ್ರೂ ಆಕ್ಷನ್ ತಗೊಳ್ಳಿ. ಏನ್ ಬೇಕು ಅನ್ನೋದು ಏನ್ ತಗೊಂಡ್ರೆ ಸರ್? ಏನು ಮನೆ ಇಲ್ಲ ಸರ್, ಅವ್ರು ಬರಲ್ಲ. ನಿಮ್ಮ ಬಿಲ್ಡರ್ ಏನ್ ಸಂಬಂಧ ಸರ್? ಅವ್ರ ಹೆಸರಿಗೆ ಫೋನ್ ಮಾಡಿ ಹೇಳ್ತಾರೆ. ಸೊ ಅವತ್ತು ದಿವಸ ಬಂದಿಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಮಾಡೋದು ಸ್ಟೇಷನ್ ಅಲ್ಲಿ. ಬಟ್ ಅದು ಇವತ್ತೇ ಮಾಡ್ಬೋದಲ್ಲ, ಇವಾಗೇ ಮಾಡ್ಬೋದಲ್ಲ ನಾವು? ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ರಿಗೂ ಒಂದು ಅವಕಾಶ ಕೊಡ್ಬೇಕಲ್ವಾ? ನವೀನ್ ಆಯ್ತು ಬಿಡಿ. ಈಗ ನಾವಿಷ್ಟು 7 ವರ್ಷದಲ್ಲಿ 2 ವರ್ಷದಲ್ಲಿ ಏನೇನಾಗಿದೆಯೋ ಬೇಡ, ನೀವು ಹೋಗಿರೋ ಸ್ಟೇಟ್ಮೆಂಟ್ ನಾಳೆ ದಿನ ನಾವು ಶನಿವಾರ ಬಂದಾಗ್ಲೂ ಜನ ನೋಡಿರ್ತಾರಲ್ಲ ಎಲ್ಲರೂ. ಹಾಗಾಗಿ ಇದು ಲಾಸ್ಟ್ ಚಾನ್ಸ್ ಕೊಡೋಣ, ಇದೊಂದು ಅವಕಾಶ. ನಾವು ಇದನ್ನೇ ವಿರೋಧ ಮಾಡೋದು ಬೇಡ. ಶನಿವಾರ 3 ಗಂಟೆಗೆ ಶನಿವಾರ 3 ಗಂಟೆಗೆ ನಾವೆಲ್ಲರೂ ಇಲ್ಲಿ ಸೇರ್ತೀವಿ. ಅವರೇ ಫೋನ್ ಮಾಡ್ತಾರೆ, ಲೌಡ್ ಸ್ಪೀಕರ್ ಹಾಕ್ಬಿಡಿ ಸರ್. ಹಾಕಿ ಲೌಡ್ ಸ್ಪೀಕರ್ ಹಾಕಿ. ಯಾಕೆ ಸರ್ ಅದೆಲ್ಲ? ಯಾಕೆ ಸರ್? ಯಾಕೆ ಸರ್? ಆಂಧ್ರದಲ್ಲಿ ಇದ್ದಾರೆ ಸರ್. ನೀವು ಕಾಲ್ ಮಾಡ್ತಾರೆ ಮಾತಾಡಿ. ಸ್ನೇಹಿತರೆ, ಇವ್ರು ಏನ್ ಆಶ್ವಾಸನೆ ಕೊಡ್ತಾ ಇದಾರೆ, ಶನಿವಾರ ಬಂದ್ಬಿಟ್ಟು ಮಾತು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ತೀನಿ ಅಂತ. ಇವ್ರೇನಾದ್ರೂ ಇವ್ರಿಗೆ ನ್ಯಾಯ ದೊರಕಿಸಿ ಕೊಡದೇ ಇದ್ದಲ್ಲಿ, ಇಲ್ಲಿ ದಲಿತರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ರೈತ ಪರ ಕುಟುಂಬದವರಿದ್ದಾರೆ, ಕನ್ನಡಿಗರಿದ್ದಾರೆ, ಎಲ್ಲರೂ ಇದ್ದಾರೆ. ಪ್ರತಿಯೊಬ್ಬ ಕ್ಷೇತ್ರದವರು ಬಂದು ಇಲ್ಲಿ ನ್ಯಾಯ ದೊರಕಿಸ್ಕೊಡ್ತಾರೆ. ನಾವೆಲ್ಲೂ ಹೋಗೋದಿಲ್ಲ. ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಇವ್ರ ಹಿಂದೆ ನಿಂತಿದ್ರು, ಅವ್ರು ಯಾವ್ದೇ ದೊಡ್ಡ ಮಂತ್ರಿ ಆಗಿದ್ರು, ಅವ್ರು ಏನೇ ಪ್ರಭಾವಿ ಆಗಿದ್ರು, ಯಾರನ್ನ ಈ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಕನ್ನಡ ಪರ, ರೈತ ಪರ, ದಲಿತ ಪರ, ಎಲ್ಲಾ ಪರ ನಾಯಕರು ಇದೀವಿ. ಮೋಸ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನೀವು ಆಂಧ್ರದಲ್ಲಿದ್ದೀರೋ ಮಹಾರಾಷ್ಟ್ರದಲ್ಲಿದ್ದೀರೋ ನಮ್ಗೆ ಗೊತ್ತಿಲ್ಲ. ನೀವು ದಯವಿಟ್ಟು ನಮ್ಮ ರೂಪೇಶ್ ರಾಜನ್ ಅವ್ರು ಏನ್ ಹೇಳಿದ್ದಾರೆ, ಬಂದು ಮಾಡಿಸ್ಕೊಡ್ತಾರೆ ಅಂತ. ಶನಿವಾರ ನೀವು ಬಂದಿಲ್ಲ ಅಂದ್ರೆ, ಶನಿವಾರ ನೀವು ಬಂದು ಈ ವಿಚಾರ ಮಾಡ್ಕೊಟ್ಟಿಲ್ಲ ಅಂದ್ರೆ, ಅಹೋರ್ ರಾತ್ರಿ ಆಗಿರ್ಬೋದು, ಈ ನ್ಯಾಯ ಸಿಗೋವರೆಗೂ ಆಗಿರ್ಬೋದು, ಇಲ್ಲೇನ್ ನಾವು ಕನಿಷ್ಠ ಪಕ್ಷ ಬೆರಳಿಕೆಯಲ್ಲಿ ಜನಗಳು ಬಂದಿದ್ದೀವಿ. ಪ್ರತಿಯೊಬ್ಬ ಕನ್ನಡ ಪರ ಸಂಘಟನೆ ಆಗಿರೋದು, ಪ್ರತಿಯೊಬ್ಬ ಎಲ್ಲಾ ಪರ ಸಂಘಟನೆಯವರು ಬಂದು ನ್ಯಾಯ ದೊರಕಿಸ್ಕೊಡೋರ್ಗು ನಾವು ಇದನ್ನ ಕೈ ಬಿಟ್ಟು ಹೋಗೋ ಸಾಧ್ಯತೆ ಇಲ್ಲ. ಇನ್ನೊಂದೇನು ಅಂತ ಹೇಳ್ತಾ ಇದ್ದೀವಿ, 24ಕ್ಕೆ ಬರ್ತೀರಾ ಅಂತ ನನಗೆ ನಂಬಿಕೆ ಇದೆ. ನೀವು ಬರ್ತೀರಾ ಕನ್ಫರ್ಮ್ ಅಂತ ಹೇಳಿದೀವಿ. ಬರ್ಲಿಲ್ಲ ಅಂದಾಗ 24 ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಬರ್ಲಿಲ್ಲ ಅಂದಾಗ ಅವತ್ತಿನ ದಿನ ನಮ್ಮ ತೀರ್ಮಾನ ಹೆಂಗಿರ್ತದೆ ಅಂತಂದ್ರೆ ಊಹೆ ಕೂಡ ಮಾಡ್ಕೊಂಡಿರಕ್ಕಾಗಲ್ಲ. ಧನ್ಯವಾದಗಳು. ಶನಿವಾರ ನಾವೆಲ್ಲರೂ ಸಿಗೋಣ ಸ್ನೇಹಿತರೆ. ಕಾನೂನ್ ಮೇಲೆ ನಮ್ಗೆ ಗೌರವ ಇದೆ, ಮಾತ್ ಮೇಲೆ ಗೌರವ ಇದೆ. ಅವನು ದುಡ್ಡು ತಕೊಂಡೋಗಿ ಯಾರ್ದೋ ಪಾಪ ಇವರೆಲ್ಲ ಬಂದು ಎಲ್ಲೋ ಕತ್ಕೊಂಡು ಬಂದು ಕೊಟ್ಟಿರೋ ದುಡ್ಡಲ್ಲ, ನ್ಯಾಯಯುತವಾಗಿ ದುಡ್ಕೊಂಡು ಪಾಪ ಬಂದು ಏನೋ ಒಂದು ಕನ್ಸಿಟ್ಕೊಂಡು ಕೊಟ್ಟಿರ್ತಕ್ಕಂಥ ಮನೆಗೆ ಅದ್ ಯಾವ ಮುಖ ಇಟ್ಕೊಂಡು ಮೋಸ ಮಾಡ್ತಿರ್ರಿ. ನಿಜಕ್ಕೂ ಅದು ಮನುಷ್ಯತ್ವ ಅನ್ನೋದು ಬೇಕು ಬಿಡ್ರಿ. ಶನಿವಾರ ಬಂದು ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ನೀವು ನೆಮ್ಮದಿಯಾಗಿರಿ, ಅವರು ನೆಮ್ಮದಿಯಾಗಿರ್ಲಿ.
ಮತ್ತೆ ಪ್ರಾಬ್ಲಮ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಹೇಳ್ಕೋಬೇಕು ಅಂತಂದ್ರೆ ದಯವಿಟ್ಟು ಬೇರೆ ನಿರ್ಧಾರವನ್ನು ಮಾಡೋದಕ್ಕೆ ಹೋಗ್ಬೇಡಿ. ಜೈ ಕರ್ನಾಟಕ. ಶನಿವಾರ ನಾವೆಲ್ಲರೂ 3 ಗಂಟೆಗೆ ಸಿಗ್ತೀವಿ. ಕಡೆವರೆಗೂ ಈ ಅಪಾರ್ಟ್ಮೆಂಟ್ ನ ನಿವಾಸಿಗಳು ನಮಗೆ ಎಲ್ಲ ಸಿಕ್ಕಿದೆ ಸರ್, ನಾವು ಖುಷಿಯಾಗಿದ್ದೀವಿ, ಧನ್ಯವಾದಗಳು ಅಂತ ಹೇಳೋವರೆಗೂ ನಾನು ಈ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಜೈ ಕರ್ನಾಟಕ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸರ್. 2 ವರ್ಷದಿಂದ ನಮ್ಗೆ ಕಂಪನಿ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿರ್ಲಿಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿರ್ಲಿಲ್ಲ ಆಯ್ತಾ. ಈಗ 2 ತಿಂಗಳಿಂದ ಕೊಟ್ಟಿದ್ದಾರೆ. ಅದ್ರ ಮೇಲೆ ತಗೊಂಡು ನಾವು ಪ್ರೊಸೀಡ್ ಆಗೋಣ ಅಂತ ಇದು ಮಾಡ್ತಿದ್ರಿ. ಅಷ್ಟರೊಳಗಡೆ ಅವರು ಈ ತರ ಪಾರ್ಕಿಂಗ್ ಸಮಸ್ಯೆ ಎಲ್ಲ ಮಾಡಿ ಇಟ್ಟಿದ್ದಾರೆ. ನಾವು ಈ ತರ ಏನ್ ಸಮಸ್ಯೆ ಆಗಿದೆ ಪಾರ್ಕಿಂಗ್ ಗೋಸ್ಕರ ಆಲ್ರೆಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಜನವರಿ 1 ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ತೆಗ್ದಿಲ್ಲ. ಆಮೇಲೆ ಎಫ್ಐಆರ್ ಮಾಡಿಸಿದೀವಿ ಅದ್ರ ಮೇಲೆ. ಅದು ನಮ್ಗೇನೋ ರೆಸ್ಪಾನ್ಸ್ ಸಿಕ್ಕಿಲ್ಲ ಇನ್ನ. ಸೊ ಕನ್ನಡಿಗರಿಗೆ ಏನಾದ್ರು ದಬ್ಬಾಳಿಕೆ ಏನಾದ್ರು ಮಾಡ್ತಾ ಇದ್ದಾರೆ? ಹೌದು ಸರ್, ಇದು ನಮ್ ಪಾರ್ಕಿಂಗ್ ಬೇರೆಯವರು ಕೊಟ್ಬಿಟ್ಟು ದಬ್ಬಾಳಿಕೆನೆ ಮಾಡ್ತಿರೋದು ಅವರು. ಮತ್ತೆ ನಮ್ ವೈಫ್ ಒಬ್ಬರೇ ಇದ್ದಾಗ 2 ದಿನ ನಾನು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೀನಿ. ವೈಫ್ ಒಬ್ಬರೇ ಇದ್ದಾಗ ಅವ್ರು ಬಂದು ಬೈಕ್ ನ ಏಕಾಏಕಿ ತೆಗ್ದಿದ್ದಾರೆ. ತೆಗೆದ್ಬಿಟ್ಟು ನಮ್ದು ಜಾಗ ಇದು, ನಾವು ನಿಲ್ಸಕ್ ಬಿಡಲ್ಲ, ನಮ್ಗೆ ಬಿಲ್ಡರ್ ಕೊಟ್ಟಿದ್ದಾರೆ ಈಗ ಅಂತ ಹೇಳ್ತಾ ಇದ್ದಾರೆ. ಅಭಿನಯ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದೀವಿ. ಆ ಅಸೋಸಿಯೇಷನ್ ಅಲ್ಲಿ 10 ಜನ ಇದೀವಿ ಸರ್. ಆ ಪೆಂಟ್ ಹೌಸ್ ಅಲ್ಲಿ ಇರೋರ ಹೆಸರು ಇದ್ರಲ್ಲಿ ಇಲ್ಲ. ಯಾಕಂದ್ರೆ ಆ ಪೆಂಟ್ ಹೌಸ್ಗೆ ರಿಜಿಸ್ಟ್ರೇಷನ್ ಇಲ್ಲ, ಏನೂ ಇಲ್ಲ. ಅವ್ರು ಬಂದು ಏಕಾಏಕಿ ಸೇರ್ಕೊಂಡಿದ್ದಾರೆ. ಆ ಪೆಂಟ್ ಹೌಸ್ ಕೂಡ ಅರ್ಧ ಶೀಟ್ ಅಲ್ಲಿ ಇದೆ, ಅರ್ಧ ಕಾಂಕ್ರೀಟ್ ಅಲ್ಲಿ ಇದೆ ಆಯ್ತಾ. ಸೊ ಆ ಪೆಂಟ್ ಹೌಸ್ ನಮ್ಗೆ ಜಿಮ್ ಮತ್ತೆ ಮಲ್ಟಿಪರ್ಪಸ್ ಹಾಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನ ಮಾಡಿಲ್ಲ ಅವರು. ಮತ್ತೆ ನರೇಂದ್ರ ರೆಡ್ಡಿ ಅಂತ ಓನರ್, ಬಿಲ್ಡಿಂಗ್ ಓನರು, ಅವ್ರಿಗೆ ಫೋನ್ ಮಾಡಿದ್ರೆ ನಾನು ಬಿಲ್ಡರ್ ಅಷ್ಟೇ, ನನಗೆ ಮಾಧವ ರೆಡ್ಡಿ ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಮಾಧವ ರೆಡ್ಡಿ ಹತ್ರ ಮಾತಾಡಿದ್ರೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ಇದು ಜಾಯಿಂಟ್ ವೆಂಚರ್ ಅಲ್ಲಿ ಮಾಡಿರೋದು. ಅನ್ನಪೂರ್ಣ ಅನ್ನೋರು ಲ್ಯಾಂಡ್ ಓನರು, ಮಾಧವ ರೆಡ್ಡಿ ಬಿಲ್ಡರ್ ಇದ್ದಾರೆ. ಇಬ್ರು ಸೇರಿ ಮಾಡಿರೋದು. ಅರ್ಧ ಜನಕ್ಕೆ ಮಾಧವ ರೆಡ್ಡಿ ಮಾಡ್ಕೊಟ್ಟಿರೋದು ಸೈನು, ಅರ್ಧ ಜನಕ್ಕೆ ಅನ್ನಪೂರ್ಣ ಮಾಡ್ಕೊಟ್ಟಿದ್ದಾರೆ. ಎಫ್ಐಆರ್ ಫೈಲ್ ಆಗಿದೆ ಸರ್. ನಮ್ಗೇನು ರೆಸ್ಪಾನ್ಸ್ ಸಿಕ್ಕಿಲ್ಲ. ಚಾರ್ಜ್ ಶೀಟ್ ಕೊಡ್ತೀನಿ ಅಂದ್ರು, ಇನ್ನ ಕೊಟ್ಟಿರ್ಲಿಲ್ಲ. ಅಷ್ಟ್ರೊಳಗಡೆ ನಾವು ಇಲ್ಲಿ ಬೈಕ್ ನಿಲ್ಸಿದಾಗ ಅವರು ಬಂದು ದಬ್ಬಾಳಿಕೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ವೈಫ್ ಒಬ್ಬರೇ ಇದ್ದಾರೆ. ನೀವು ಬೇಕಾದ್ರೆ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ತಗೊಂಡಿದ್ದಾರೆ, ಅದನ್ನ ನೋಡಿ ಚೆಕ್ ಮಾಡಿ. ಒಬ್ಬರೇ ಇದ್ದಾಗ ಅವ್ರು ಬಂದು ಏಕಾಏಕಿ ಬೈಕ್ ತೆಗೆದ್ಬಿಟ್ಟು ಇದು ನಮ್ ಜಾಗ, ಇದು ನೀವೇ ನಿಲ್ಲಿಸ್ತೀರ ಅಂತ ಅವ್ರ ಮೇಲೆ ಗಲಾಟೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಹತ್ಕೊಂಡು ರಕ್ಷಣಾ ವೇದಿಕೆ ಅವರಿಗೆ ರೀಚ್ ಮಾಡಿದ್ದಾರೆ. ಅದು ಒಂದೊಂದು ಓನರ್ದು ಒಂದೊಂದ್ ತರ ಮಿನಿಮಮ್ ಒಂದು 52-53 ಲಕ್ಷ ಆತರ ತಗೊಂಡಿದ್ದಾರೆ. ಎಲ್ಲ ಮಾಡ್ಕೊಡ್ಬೇಕಿತ್ತು. ಈವನ್ ಅಗ್ರಿಮೆಂಟ್ ಕಾಪಿಯಲ್ಲಿ ಇದೆ, ಸೇಲ್ ಅಗ್ರಿಮೆಂಟ್ ಅಲ್ಲಿ ಎಲ್ಲ ಇದೆ, ಎಲ್ಲ ಮಾಡ್ಕೊಡ್ತೀವಿ. 1 year ಮೇಂಟೆನೆನ್ಸ್ ಎಲ್ಲ ಫ್ರೀ ಅಂತ ಬರ್ಕೊಟ್ಟಿದ್ದಾರೆ. ಪ್ಲಸ್ ಇನ್ನೊಂದೇನಂದ್ರೆ ಸೆಕ್ಯೂರಿಟಿ ರೂಮ್ ಮಾಡ್ಕೊಡ್ತೀವಿ, ಸೆಕ್ಯೂರಿಟಿಗೆ ಸ್ಯಾಲರಿ ಪೇ ಮಾಡ್ತೀವಿ. ಅದು ಯಾವ್ದು ಪೇ ಮಾಡಿಲ್ಲ, ಎಲ್ಲ ನಾವೇ ಮಾಡಿದೀವಿ. So 1 year only include security salary, power backup, diesel cost, housekeeping salary, Bescom charges, common area and Kaveri water charges ಅಂತ. ಇದರಲ್ಲಿ ಯಾವುದು ಮಾಡಿಲ್ಲ ಸರ್. ಕಾವೇರಿ ಕನೆಕ್ಷನ್ ಇಲ್ಲ ನಮ್ಗೆ. ಪೈಪ್ ಹಾಕೊಂಡಿದ್ರೆ ಮೊನ್ನೆ ಬಂದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಕಾಂಪೌಂಡ್ ವಾಲ್ ಬಿದೋಗ ಸ್ಟೇಜ್ ಅಲ್ಲಿ ಇತ್ತು ಸರ್. ಫೋಟೋ ಎಲ್ಲ ತೋರಿಸ್ತೀವಿ. ನಾವೇ ರೀಸೆಂಟ್ ಆಗಿ ಎಲ್ಲ ಮಾಡಿ ಅದನ್ನೆಲ್ಲ ಸರಿ ಮಾಡಿದೀವಿ ಸರ್ ಕಾಂಪೌಂಡ್. ಈವನ್ ಟ್ರಾನ್ಸ್ಫಾರ್ಮರ್ದು ಅಷ್ಟೇನೆ ನೋಡಿ, ಅರ್ಧನ್ನು ನಾವೇ ಮಾಡ್ಕೊಂಡಿದ್ದೀವಲ್ಲ, ಇನ್ನು ಪೇಂಟಿಂಗು ಮಾಡಿಲ್ಲ ಅದು. ಏನಕ್ಕಂದ್ರೆ ದುಡ್ಡು ಯಾವಾಗ ಅಡ್ಜಸ್ಟ್ ಆಗುತ್ತೆ ಆತರ ನಾವು ಕೆಲಸ ಮಾಡ್ಕೋತಾ ಇದೀವಿ ಒಂದೊಂದು. ಬಟ್ ಅವ್ರ ಕಡೆಯಿಂದ ಏನು ಹೆಲ್ಪ್ ಸಿಗ್ತಾ ಇಲ್ಲ ಸರ್ ನಮ್ಗೆ. ಅದಕ್ಕೋಸ್ಕರನೇ ನಾವೆಲ್ಲ ಸೇರಿ ಒಂಥರ ನಮ್ಗೆ ಹೆಲ್ಪ್ ಬೇಕಂತ ನಾವೇ ಇವ್ರ ಕನ್ನಡ ರಕ್ಷಾ ವೇದಿಕೆ ಸರ್ನ ರಾಜನ್ ಅವ್ರನ್ನ ಕೇಳ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾವ್ ಎಲ್ಲರೂ ರಿಕ್ವೆಸ್ಟ್ ಮಾಡಿದೀವಿ ಸರ್. ಯಾಕೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಕ್ಕೆ 1 ವರ್ಷ ನಾನು ಟ್ರೈ ಮಾಡಿದ್ದೀನಿ. ಹೋದ್ರೆ ಮಾಧವ ರೆಡ್ಡಿ ಹೋದ್ರೆ ನರೇಂದ್ರ ರೆಡ್ಡಿ ಬರ್ಬೇಕು. ಅಮೆರಿಕ ಹೋಗ್ತಾನೆ 2 ತಿಂಗಳು. ಬಂದಾದ್ಮೇಲೆ ಮಾಧವ ರೆಡ್ಡಿ ಕೇಳಿದ್ರೆ ಮಗನ್ ಮದುವೆ ಅಂತ ಅವ್ರೊಂದ್ 3 ತಿಂಗಳು ಹೋದ್ರು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ಮೇಲೆ 1 year ಆಯ್ತು. ಯಾಕೆ ನಾವೆಲ್ಲ ಮಾತಾಡಿದ್ವಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ಮೇಲೆ ಆಮೇಲೆ ಅವ್ರ ಹತ್ರ ಆಕ್ಷನ್ ಅಲ್ಲಿವರೆಗೆ ಮಾತಾಡಿದ್ವಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ಲಿಲ್ಲ ಅಂದ್ರೆ ಅವ್ನು ಫೋರ್ಜ್ ಎಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟು 1 ಕೋಟಿ ಸಾಲ ತಗೋಬಹುದು. ಅವಾಗ ನಮ್ಮ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಎಲ್ಲ ಮಾತಾಡ್ಕೊಂಡಿದ್ವಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಅವ್ರ ಹತ್ರ ನಾವು ಏನ್ ಮಾಡ್ಬೇಕಾ ಕನ್ಸೂಮರ್ ಕೋರ್ಟ್ಗೆ ಹೋಗೋಣ ಅಂತಿದ್ವಿ. ಅಷ್ಟೊತ್ತಿಗೆ ರಾಜಣ್ಣ ಸಿಕ್ಕರು. ಅವ್ರ ಮುಖಾಂತರ ನಾವು ಫೈಟ್ ಮಾಡ್ತಾ ಇದ್ವಿ. ನನಗೆ 1 ತಿಂಗಳಿಂದ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮ್ಮ ಫ್ಲೋರಲ್ಲಿ ಕೆಟ್ಟ ಮಾತಲ್ಲಿ ಬೈಕೊಂಡು ಹೋಗೋದು, ಜೋರಾಗಿ ಕಿಚ್ಕೊಂಡು ಹೋಗೋದು, ಮೇಲೆ ಸೌಂಡ್ ಮಾಡೋದು. ನನ್ನ ಹಸ್ಬೆಂಡ್ ಇರ್ಲಿಲ್ಲ, ಊರಿಗೆ ಹೋಗಿದ್ರು. 3 ದಿನದಿಂದ ಬೈಕ್ನ ಸರಿಸ್ಬಿಟ್ಟು ನಾನು ನಿಲ್ಲಿಸ್ತಾ ನನ್ನ ಪಾರ್ಕಿಂಗ್ ಅಲ್ಲಿ ಬೈಕ್ನ ಸರಿಸ್ಬಿಟ್ಟು ನಿಲ್ಲಿಸ್ತಾ ಇದ್ದಾರೆ. ಯಾರು ಅವರು? ಪೆಂಟ್ ಹೌಸ್ ಅವರು. ಪೆಂಟ್ ಹೌಸ್ ಅಲ್ಲಿ ಅಂದ್ರೆ ಅವರು ನರೇಂದ್ರ ರೆಡ್ಡಿ ಅವರ ಡ್ರೈವರ್. ಎಲ್ಲಿ ಅವರು? ಆಂಧ್ರದವರು. 2 ವರ್ಷದಿಂದನೂ ಹಂಗೆ ಏನೇನೋ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಸರ್. 2 ವರ್ಷದಿಂದನೂ. ಈಗ 1 ತಿಂಗಳಿಂದ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಗೆ. ನಿನ್ನೆ ಖಾಲಿ ಮಾಡಿಸ್ತೀನಿ ಅಂತಾಳೆ. ನನ್ನನ್ನ ಮುಚ್ಕೊಂಡು ಹೋಗ್ತಾ ಇರು ಅಂತ ಕೆಟ್ಟ ಮಾತಲ್ಲೇ ಮಾತಾಡ್ತಾಳೆ ನನ್ಗೆ. ನನ್ನ ಬೈಕ್ನ ಸರಿಸ್ಬಿಟ್ಟು ಇಡ್ತಾಳೆ. ನನ್ನ ಪಾರ್ಕಿಂಗ್ ಸರ್, ನನಗೆ ಕೊಟ್ಟಿರೋದು ಬಿಲ್ಡರ್ ಅದು. ಅವಳು ನಂದು ಅಂತ ಜವಾಬ್ದಾರಿ ಮಾಡ್ತಾ ಇದ್ದಾಳೆ. ಮುಖ ಒಂಥರ ಮಾಡ್ಕೊಂಡು ಹೋಗೋದು, ನಮ್ಮನ್ನೆಲ್ಲ ಕೆಟ್ಟಾಗಿ ಬೈಯೋದು, ನಮ್ಮ ಫ್ಲೋರಲ್ಲಿ ಜಾಸ್ತಿ ಓಡಾಡೋದು.
ನಮ್ದೇ ಬಿಲ್ಡಿಂಗ್ ಅನ್ನೋದು ಸರ್, ಕರೆಕ್ಟ್, ನಮ್ದೇ ಬಿಲ್ಡಿಂಗ್ ಅಂತೆ, ಅವಳದೇ ಬಿಲ್ಡಿಂಗ್ ಅಂತ ಇದು, ಅವಳೇ ಕಟ್ಸಿರೋದಂತೆ, ನಾವೆಲ್ಲ ಇಲ್ಲಿ ಟೆನೆಂಟ್, ಅವಳು ಓನರು. ಶನಿವಾರ ಮುಗಿಸ್ಕೊಳಕ್ ಹೇಳಿಲ್ಲ, ದಯವಿಟ್ಟು ಮುಗಿಸ್ಕೊಳಕ್ ಹೇಳಿ. ನಾನು ತುಂಬಾ ಶಾಂತವಾಗಿದ್ದೀನಿ ಸರ್, ತುಂಬಾ ಶಾಂತವಾಗಿದ್ದೀನಿ. ನನಗೇನಂದ್ರೆ ಇಂಟೆನ್ಷನ್ ಪಾಪ ಈ ಸಮಸ್ಯೆ ಬಗ್ಗೆ ಇರುತ್ತೆ, ಬೇರೆ ಇನ್ನೇನ್ ಉದ್ದೇಶನೂ ಇಲ್ಲ ಸರ್ ಇದು. ಪಾಪ ಅವ್ರ ಸಮಸ್ಯೆ ಇರೋದು ನೋಡಿ, ಅಲ್ಲಿ ಯಾರು ಪಾಪ ಚಿಕ್ಕ ಮಕ್ಳುಗಳು ಅವ್ರು ನೋಡಿ, ಇವ್ರು ಏಜ್ ಎಷ್ಟು ಸರ್ ನಿಮ್ ವಯಸ್ಸು? 63 ವಯಸ್ಸಿಗೆ ಪಾಪ ಇವ್ರು ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ನಮ್ಗೆ ನ್ಯಾಯ ಕೊಡಿ ಅಂತ ಅವ್ರು ಕೊಡ್ತಾರೆ ಸರ್. ನಾವು ಸ್ವಲ್ಪ ಯೋಚನೆ ಮಾಡೋಣ ಸರ್, ನಾವು ಅಟ್ಲೀಸ್ಟ್ ಒಂಚೂರು ನಮ್ಗೆ 2 ಸಾರಿ ಅಲ್ಲ. ಶನಿವಾರ ಮಂಜುಳ ನೀವು ಮಾತಾಡಿರೋದ್ರಿಂದ ನಾನು ಮಾತಾಡ್ತೇನೆ. ಶನಿವಾರ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಇವತ್ತು ನಾವು ನಮ್ಮ ಇಡೀ ತಂಡ ಏನ್ ನೋಡ್ತಾ ಇದ್ದೀರಾ, ಇವತ್ತು ಸಿಂಗ್ಸಂದ್ರದಲ್ಲ ಅಭಿನಯ ವುಡ್ಸ್ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಅನ್ನ ಮಾರತಕ್ಕಂಥ ಓನರ್ ನರೇಂದ್ರ ಮತ್ತೆ ಇನ್ನೊಬ್ರು ಯಾರೋ ಒಂದು ಮಾಧವ ರೆಡ್ಡಿ, ಇವರೆಲ್ಲ ಸೇರ್ಕೊಂಡು ಈ ಪ್ಲಾಟ್ನ ಮಾರಿ ಏನು ಒಂದು ಆ ಒಂದು ಬೇಸಿಕ್ ಅಮ್ಯುನಿಟೀಸ್ನ ಏನು ಕೊಡ್ತೀವಿ ಅಂತಂದ್ರೆ, ಅದಕ್ಕೆ ಸೌಲಭ್ಯಗಳನ್ನ ಏನು ಒದಗಿಸ್ಕೊಡ್ತೀವಿ ಅಂತ ಹೇಳಿ ಒಂದು ಜಾಹೀರಾತನ್ನ ಕೊಟ್ಟಿರ್ತಾರೆ. ಆ ಪ್ರಕಾರವಾಗಿ ಇಲ್ಲಿ ಅವರು ಮಾಡಿಲ್ಲ, ನಡ್ಕೊಂಡಿಲ್ಲ. ಇದನ್ನ ಗಮನಕ್ಕೆ ಕಳೆದ 2 ವರ್ಷದಿಂದ ಅವ್ರಿಗೆ ಬೇಕಾದಂಥ ಲಿಫ್ಟ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಏನೋ ಕ್ಯಾಮ್ರಾ ವ್ಯವಸ್ಥೆ, ಸುಮಾರು ಅಲ್ಲಿ ಏನೇನು ಹೇಳಿದ್ರು ಯಾವುದೂ ಸಹ ಪೂರ್ಣವಾಗದೇ ಇರೋದ್ರಿಂದ 2 ವರ್ಷದಿಂದ ಇವ್ರು ಇಷ್ಟು ಸಂಪರ್ಕ ಮಾಡಿದ್ರು ಕೈಗೆ ಸಿಗದೆ ತಪ್ಪಿಸ್ಕೊಂಡು ಓಡಾಡ್ತಾ ಇರೋದ್ರಿಂದ ಇವತ್ತು ನನ್ನ ಗಮನಕ್ಕೆ ಸ್ಥಳೀಯ ನಿವಾಸಿಗಳು ಏನು ಒಳಗಡೆ ಇರ್ತಕ್ಕಂಥ ನಿವಾಸಿಗಳ ಗಮನ ಕೊಟ್ಟಾಗ ನಾವು ನಿನ್ನೆ ಇದರ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇಲ್ಲಿಗೆ ಬಂದೋ. ಸೊ ಇವತ್ತು ಆ ಅಪಾರ್ಟ್ಮೆಂಟ್ ನಿವಾಸಿಗಳ ಪರವಾಗಿ ಬಂದು ಲೆಟರ್ನ ತಗೊಂಡು, ಇಲ್ಲ ಏನು ನಮ್ಮಿಂದ ಮಿಸ್ಟೇಕ್ ಆಗಿದೆ, ಖಂಡಿತವಾಗ್ಲೂ ಶನಿವಾರ ಕೂತು ಇವರ ಸಮಸ್ಯೆಗಳನ್ನ ಆಲಿಸಿ ಅದನ್ನ ಪರಿಹಾರ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಇದೇ ಅಪಾರ್ಟ್ಮೆಂಟ್ ಮುಂದೆ ಈ ಒಂದು ಸಮಸ್ಯೆನ ಬಗೆಹರಿಸಿ ಇಲ್ಲಿ ವಾಸ ಇರತಕ್ಕಂಥ ನಮ್ಮ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಇದು ಕೇವಲ ಈ ಒಂದು ಅಪಾರ್ಟ್ಮೆಂಟ್ ಸಮಸ್ಯೆ ಅಲ್ಲ, ಬೆಂಗಳೂರಿನ ಹಲವಾರು ಅಪಾರ್ಟ್ಮೆಂಟ್ಗಳು ಅಥವಾ ಹಲವಾರು ಜಾಗಗಳಲ್ಲಿ ಇವತ್ತು ಈ ರೀತಿಯ ಮೋಸಗಳನ್ನ ಮಾಡ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ. ದಯವಿಟ್ಟು ತಗೋಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ. ಮತ್ತೆ ಈ ರೀತಿ ಮೋಸ ಹೊಂದಿದ್ರೆ ಖಂಡಿತವಾಗ್ಲೂ ನಮ್ಮ ಗಮನಕ್ಕೆ ತಂದ್ರೆ ನಮ್ಮ ತಂಡ ನಿಮಗೆ ನ್ಯಾಯ ಒದಗಿಸುವಂತ ಕೆಲಸವನ್ನು ಮಾಡ್ತೀವಿ. ನಮ್ಮ ತಂಡ ಅಷ್ಟೇ ಅಲ್ಲ, ನಮ್ಮ ಕನ್ನಡ ಪರ ಹೋರಾಟಗಾರರು ಈ ವಿಚಾರದಲ್ಲಿ ಧ್ವನಿ ಎತ್ತಿ ಈ ಒಂದು ದೊಡ್ಡ ದಂಧೆಯನ್ನ ನಿಲ್ಲಿಸಿ ಜನರ ಪರವಾಗಿ ನಿಲ್ಲೋಣ ಅಂತ ಅನ್ನೋದು ನನ್ನ ಒಂದು ಮನವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.